ದೋಸ್ತಿ ನಾಯಕರು ಈಗ ಸರ್ಕಾರದ ಮೇಲೆ ಮುಗಿಬಿದ್ದಿದ್ದಕ್ಕೆ ಈಗ ಸರ್ಕಾರವೂ ಕೂಡ ಮುಯಿಗೆ ಮುಯಿ ಜಿದ್ದಿಗೆ ಜಿದ್ದು ಅನ್ನೋ ರೀತಿಯಲ್ಲಿ ಈಗ ಬಂದು ತಲುಪಿದ್ದಾರೆ. ಕಾರಣ ಬಿಎಸ್ವೈ ಪೋಕ್ಸೋ ಪ್ರಕರಣ ಮೂಲಕ ಬಿಜೆಪಿ ಹಣಿಯಲು ಸರ್ಕಾರದ ಪ್ಲಾನ್ ಅನ್ನ ಮಾಡಿಕೊಳ್ತಾ ಇದೆ. ಪ್ರಾಸಿಕ್ಯೂಷನ್ಗೆ ಪೋಕ್ಸೋ ಕೇಸ್ ರಾಜಕೀಯ ಗುರಾಣಿಯನ್ನ ಮಾಡಿಕೊಳ್ತಾರೆ. ಬಿಎಸ್ವೈ ಬಂಧನಕ್ಕೆ ಇರುವ ಹೈಕೋರ್ಟ್ ತಡೆಯಾಜ್ಞೆ ತೆರವಿಗೆ ಕಸರತ್ತನ್ನ ಈಗ ಸರ್ಕಾರ ಮಾಡ್ತಾ ಇದೆ. ತಡೆಯಾಜ್ಞೆ ತೆರವು ಸಂಬಂಧ ಕೋರ್ಟ್ನಲ್ಲಿ ಕಾನೂನು ಫೈಟ್ಗೆ ಈಗ ಸರ್ಕಾರ ಇಳಿದಿದೆ. ಒಂದೆಡೆ ಬಿಜೆಪಿ ಕಾಲದ ಹಗರಣಗಳ ತನಿಖಾಸ್ತ್ರ, ಇನ್ನೊಂದು ಕಡೆಗೆ ಪೋಕ್ಸೋ ದಾಳ ಪ್ರಯೋಗಿಸಿ ಕೌಂಟರ್ ಅಟ್ಯಾಕ್. ಇಲ್ಲಿಯವರೆಗೂ ಕೂಡ ಈಗ ಹಾಗಿದ್ದಾಗ ಸರ್ಕಾರ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದಾಗ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇತ್ತು ಅನ್ನೋದಕ್ಕೆ ಇದಕ್ಕಿಂತಲೂ ದೊಡ್ಡ ಸಾಕ್ಷಿ ಇನ್ನೊಂದೇನಿದೆ? ಈ ಕಡೆಗೆ ಮೈತ್ರಿ ಅವರು ಮುಗಿಬಿದ್ದಿದ್ದಕ್ಕೋಸ್ಕರ ನಾವು ಇವನ್ನೆಲ್ಲ ಇನ್ನೊಂಚೂರು ತುಂಬ ಅಗ್ರೆಸಿವ್ ಆಗಿ ಮಾಡ್ತೀವಿ ಅಂತಂದ್ರೆ ಅಡ್ಜಸ್ಟ್ಮೆಂಟ್ ಇತ್ತು ಅಂತ ಅರ್ಥ. ಯಡಿಯೂರಪ್ಪನವರು ಅವ್ರಿಗೇನಾದ್ರು ಮಾನ ಮರ್ಯಾದೆ ಇದ್ದಿದ್ರೆ ರಾಜಕೀಯದಿಂದ ನಿವೃತ್ತಿ ಆಗಬೇಕಾಗಿತ್ತು. 82 ವರ್ಷ ಅವರಿಗೆ, 82 ವರ್ಷ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡಿ ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡು ಚಾರ್ಜ್ ಶೀಟ್ ಹಾಕಿದ್ದಾರೆ ಅವ್ರ ಮೇಲೆ. ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡು ಚಾರ್ಜ್ ಶೀಟ್ ಹಾಕಿದ್ದಾರೆ. ಅವರು ನಮಗೆ ಬುದ್ಧಿವಾದ ಹೇಳೋದು ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ. 10ನೇ ತಾರೀಕಿನೊಳಗಡೆ ರಾಜೀನಾಮೆ ಕೊಟ್ಬಿಡಬೇಕು. ವಾಟ್ ಮಾರಲ್ ರೈಟ್ ಹಿ ಹ್ಯಾಸ್? ಮಿಸ್ಟರ್ ಯಡಿಯೂರಪ್ಪನವರೇ, ನೀವು 1-2 ಹಗರಣಗಳನ್ನು ಮಾಡಿರೋದು ನೀವು ಅಧಿಕಾರದಲ್ಲಿದ್ದಾಗ. ಸುಮಾರು 18-20 ಹಗರಣಗಳಲ್ಲಿ ಸ್ವತಃ ಯಡಿಯೂರಪ್ಪನವರೇ ಪಾಲ್ದಾರರಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈಗ ಯಡಿಯೂರಪ್ಪನವ್ರ ವಿರುದ್ಧ ಪೋಕ್ಸೋ ಕೇಸ್ ತಡೆಯಾಜ್ಞೆ ರದ್ದು ಮಾಡೋದಕ್ಕೆ ಸರ್ಕಾರ ಅಲ್ಲ, ಅದು ನಾನು ಹೇಳಿಕೆ ಕೊಟ್ಟಿದ್ದೇನಲ್ಲ, ನಿನ್ನೆನೂ ಕೂಡ ಹೇಳಿದ್ದೇನೆ. ನಾವು ಅದನ್ನು ವೆಕೇಟ್ ಮಾಡಿಸೋದಕ್ಕೆ, ಸ್ಟೇ ವೆಕೇಟ್ ಮಾಡಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ನಮ್ಮ ಪ್ರಯತ್ನಕ್ಕೆ ಫಲ ಸಿಗುತ್ತೆ ಅಂದ್ಕೊಳ್ತೇನೆ. ಯಾಕೆಂದರೆ ಪಾಕ್ಸೋ ಕೇಸ್ನಲ್ಲಿ ಸಾಮಾನ್ಯವಾಗಿ ಸ್ಟೇ ಕೊಡೋದಿಲ್ಲ, ಆದರೆ ನ್ಯಾಯಾಧೀಶರು ಕೊಟ್ಟಿದ್ದಾರೆ. ಅದಕ್ಕೆ ಸತ್ಯಾಸತ್ಯತೆಗಳನ್ನು ನಾವು ಅವ್ರ ಮುಂದೆ ನಮ್ಮ ಅಡ್ವೊಕೇಟ್ಗಳು ಹೇಳ್ತಾರೆ. ಅವರು ಯಾರು ಅಪಿಯರ್ ಆಗ್ತಾರೆ, ಎ ಜಿ ಅವರೇ ಅಪಿಯರ್ ಆಗ್ತಾರಾ ಅಥವಾ ಬೇರೆ ನಮ್ಮ ಯಾರು ಲಾಯರ್ಗಳು ಅಪಿಯರ್ ಆಗ್ತಾರೆ, ಅವರು ಹೇಳ್ತಾರೆ. 82ನೇ ವಯಸ್ಸಲ್ಲಿ ಪೋಕ್ಸೋ ಕೇಸ್ ಅಂತ ಬೇಕಿತ್ತ? ಕೋರ್ಟ್ ಕೊಟ್ಟಿರ್ತಕ್ಕಂಥ ಜೀವದಾನದಲ್ಲಿ ನಾಳೆ ದಿವಸ ಕೋರ್ಟ್ ತೀರ್ಮಾನ ಆದಮೇಲೆ ಎಲ್ಲವೂ ಸತ್ಯ ಬಹಿರಂಗ ಆಗುತ್ತೆ. ಅಲ್ಲಿವರೆಗೂ ಏನು ಮಾತನಾಡೋದಿಲ್ಲ. ಅದಾದಮೇಲೆ ಸಿದ್ದರಾಮಯ್ಯನವರಿಗೆ ತಕ್ಕ ಉತ್ತರ ಸಿಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ಆದ್ದರಿಂದ ಈಗ ಅವರು ಮನಬಂದಂತೆ ಮಾತಾಡಲಿ, ಅದಕ್ಕೆ ಕಾಲಾವಕಾಶ ತಕ್ಕ ಉತ್ತರವನ್ನು ಜನ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಮುಯಿಗೆ ಮುಯಿ ಜಿದ್ದಿಗೆ ಜಿದ್ದಿ ಅನ್ನುವಂಥ ಯೋಚನೆ ಬರೋದೇ ಆದರೆ ಇಲ್ಲಿಯವರೆಗೂ ಸರ್ಕಾರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ನಲ್ಲಿ ಇತ್ತ ಅಂತ? ಅರುಣ್, ಈ ವಾರ ರಾಜಕೀಯ ಜಟಾಪಟಿ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷ ನಡುವೆ ಒಂದು ರೀತಿಯಲ್ಲಿ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಒಂದು ಕಡೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ಏನು ತೀರ್ಮಾನ ತೆಗೆದುಕೊಳ್ತಾರೆ ಅನ್ನುವಂತಹ ಆತಂಕ ಸರ್ಕಾರ ಇದೆ, ಆ ನಿಟ್ಟಿನಲ್ಲಿ ಚಿತ್ತ ಹರಿಸಿದೆ. ಇನ್ನೊಂದು ಕಡೆ BJP JDSನವರು ಪಾದಯಾತ್ರೆ ಮಾಡಿದ್ದಾರೆ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬೇಕು ಅನ್ನುವಂಥ ಪಟ್ಟನ್ನು ಮುಂದುವರಿಸ್ತಾ ಇದ್ದಾರೆ. ಇದರಿಂದಾಗಿ ಒಂದು ಕಡೆ ಸರ್ಕಾರ ಮತ್ತು ಸಿದ್ದರಾಮಯ್ಯನವರು ಕೂಡ ತೆರಳಿರುವಂಥದ್ದು. ಹಾಗಾಗಿ ಪ್ರಾಸಿಕ್ಯೂಷನ್ ಮತ್ತು ಅವರು ಪಾದಯಾತ್ರೆಯಿಂದಾಗಿ ರಾಜೀನಾಮೆ ಪಟ್ಟನ್ನು ಮುಂದುವರಿಸ್ತಾ ಇದ್ದಾರೆ. ಅದಕ್ಕೆ ಗುರಾಣಿಯಾಗಿ ಯಡಿಯೂರಪ್ಪನವರ ಪೋಕ್ಸೋ ಕೇಸನ್ನು ರಾಜಕೀಯವಾಗಿ ಬಳಕೆ ಮಾಡಬೇಕು ಅನ್ನುವಂತಹ ಚರ್ಚೆಯನ್ನು ಸರ್ಕಾರದಲ್ಲಿ ಮಾಡಿರುವಂಥ ಆ ನಿಟ್ಟಿನಲ್ಲಿ ಕಾನೂನು ಪ್ರಕ್ರಿಯೆಯನ್ನು ಕೂಡ ರಾಜ್ಯ ಸರ್ಕಾರ ಮುಂದುವರಿಸಿದೆ. ಏನು ಕಳೆದ ಜೂನ್ 14ನೇ ತಾರೀಕು ಹೈಕೋರ್ಟ್ ಏಕಸದಸ್ಯ ಪೀಠ ಯಡಿಯೂರಪ್ಪನವರ ಬಂಧನಕ್ಕೆ ತಡೆಯಾಜ್ಞೆ ಕೊಟ್ಟಿತ್ತು. ಆ ತಡೆಯಾಜ್ಞೆಯನ್ನು ತೆರವು ಮಾಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕಾನೂನು ಪ್ರಕ್ರಿಯೆ ಚುರುಕು ಮಾಡಿದೆ. ಈ ಸಂಬಂಧಪಟ್ಟಂತೆ ಈಗಾಗಲೇ 3 ದಿನಗಳ ಹಿಂದೆ ಅಡ್ವೊಕೇಟ್ ಜನರಲ್ ಅವರಿಗೆ ರಾಜ್ಯ ಸರ್ಕಾರ ಸೂಚನೆ ಕೊಟ್ಟಿದೆ, ತಡೆಯಾಜ್ಞೆ ತೆರವು ಮಾಡುವ ನಿಟ್ಟಿನಲ್ಲಿ ಕಾನೂನು ಪ್ರಕ್ರಿಯೆ ಮುಂದುವರಿಸಿ ಅಂತ. ಹಾಗಾಗಿ ಇವತ್ತಿಂದ ಕೋರ್ಟ್ನಲ್ಲಿ ತಡೆಯಾಜ್ಞೆ ತೆರವು ನಿಟ್ಟಿನಲ್ಲಿ ಸರ್ಕಾರದ ಪರ ವಕೀಲರು ಈಗ ವಾದ ಮುಂದುವರಿಸ್ತಾರೆ. ಒಂದು ವೇಳೆ ಕೋರ್ಟ್ ತಡೆಯಾಜ್ಞೆ ತೆರವು ಮಾಡಿದ್ದೆ ಆದಲ್ಲಿ ಅದು ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ದೊಡ್ಡ ಅಸ್ತ್ರ. ಯಾಕೆಂತಂದರೆ ಜೂನ್ 12ನೇ ತಾರೀಕೆ ಬಂಧನ ಅರೆಸ್ಟ್ ವಾರೆಂಟನ್ನು ಯಡಿಯೂರಪ್ಪನವರ ವಿರುದ್ಧ ಸರ್ಕಾರ CID ಹೊರಡಿಸಿದ್ರು. ಈಗ ತಡೆಯಾಜ್ಞೆ ತೆರವಾದರೆ ಮತ್ತೆ ಬಂಧನ ವಾರೆಂಟ್ ಹೊರಡಿಸುವ ಸಾಧ್ಯತೆ ಇದೆ. ಒಂದು ರೀತಿಯಲ್ಲಿ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಇದಕ್ಕೆ ಎದುರಾಗಿ
ಇವರು ಯಡಿಯೂರಪ್ಪನವರ ಪೋಕ್ಸೋ ಕೇಸನ್ನ ಬಳಕೆ ಮಾಡ್ಕೋಬೇಕು ಅನ್ನುವಂಥದ್ದು ಒಂದು ರೀತಿಯಲ್ಲಿ ಮುಯ್ಯಿ ಜಿದ್ದಿಗೆ ಜಿದ್ದು ಅನ್ನೋ ರೀತಿ ಲೆಕ್ಕಾಚಾರದಲ್ಲಿ ರಾಜಕೀಯ ನಡೀತಾ ಇರುವಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಪೋಕ್ಸೋ ಕೇಸ್ನಲ್ಲಿ ಯಡಿಯೂರಪ್ಪನವ್ರಿಗೆ ಉರುಳಾಗುತ್ತಾ ಈ ಪೋಕ್ಸೋ ಕೇಸ್ ಅನ್ನುವಂಥದ್ದು ಒಂದು ಕಡೆ, ಇನ್ನೊಂದು ಕಡೆ ರಾಜಕೀಯವಾಗಿ ಆ ಸರ್ಕಾರ ಹಣಿಯೋದಕ್ಕೆ ಬಿಜೆಪಿನ ಮುಂದಾಗಿದೆ ಈ ಮೂಲಕ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇರುವಂಥದ್ದು. ಒಟ್ಟಾರೆಯಾಗಿ ರಾಜಕೀಯ ಜಟಾಪಟಿ, ರಾಜಕೀಯ ಸಮರ ಈ ವಾರ ಇನ್ನಷ್ಟು ಜಾಸ್ತಿ ಆಗುವ ಲಕ್ಷಣಗಳು ಗೋಚರ ಆಗ್ತಾ ಇದ್ದಾವೆ. ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.